ಇನ್ನು ರಾಜ್ಯದ ಜನರಿಗೆ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ. ಇನ್ನು ಮುಂದೆ 108 ಆಂಬ್ಯುಲೆನ್ಸ್ ಚಾಲಕರಿಗೆ ಒಂದು ಡೆಡ್ ಲೈನ್. 15 ನಿಮಿಷದಲ್ಲಿ ಸ್ಥಳಕ್ಕೆ ಬರಬೇಕು. 108 ಆಂಬ್ಯುಲೆನ್ಸ್ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂತಂದ್ರೆ 5,000 ರೂಪಾಯಿ ದಂಡ. 13 ರಿಂದ 15 ನಿಮಿಷದಲ್ಲಿ ಸ್ಥಳಕ್ಕೆ ತಲುಪದೇ ಇದ್ರೆ ದಂಡ ಹಾಕಲಾಗುತ್ತೆ ಆಂಬ್ಯುಲೆನ್ಸ್ ಚಾಲಕರಿಗೆ ಇಲಾಖೆಯಿಂದ. ದೇಶದಲ್ಲಿ ಆರೋಗ್ಯ ಇಲಾಖೆಯ ಮೊದಲ ಪ್ರಯತ್ನ ಇದು. ಆದರೆ ಈ ಟ್ರಾಫಿಕ್ ಅಲ್ಲಿ ಹೇಗೆ ತಲುಪ್ತಾರೋ ಗೊತ್ತಿಲ್ಲ. ಇನ್ನು ಮುಂದೆ ಚಾಲಕರಿಗೆ 5,000 ರೂಪಾಯಿ ದಂಡ. ಅಂದ್ರೆ ಸಮಯಕ್ಕೆ ಸರಿ ಬಂದಿಲ್ಲ ಅಂತಂದ್ರೆ ಆಂಬ್ಯುಲೆನ್ಸ್ ಏಜೆನ್ಸಿ ಹೊಣೆಯಾಗುತ್ತೆ. 15 ನಿಮಿಷಗಳ ಡೆಡ್ ಲೈನ್ ಕೊಡಲಾಗ್ತಾ ಇದೆ. ಜೊತೆಗೆ ಸರ್ಕಾರ ಕೂಡ ಹೊಸದಾಗಿ ಆಂಬ್ಯುಲೆನ್ಸ್ ಖರೀದಿಗೆ ಮುಂದಾಗಿದೆ. ಅಂದ್ರೆ ಹೆಚ್ಚಿಗೆ ಬೇಕು ಆಂಬ್ಯುಲೆನ್ಸ್ಗಳು. ಹಳೆ ಎಲ್ಲ ವಾಹನಗಳನ್ನ ಗುಜರಿಗೆ ಹಾಕಬೇಕು ಅಂತಲೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಕಾರ್ಯನಿರ್ವಹಿಸದೇ ಇರುವಂತಹ ವಾಹನಗಳನ್ನ ನಿಗದಿತ ಸಮಯದಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ತಲುಪಿಸಬೇಕು. 15 ನಿಮಿಷ ಮೀರಿ ಬಿಟ್ರೆ 5,000 ರೂಪಾಯಿ ದಂಡ ವಿಧಿಸೋದಕ್ಕೆ ಮುಂದಾಗಿದ್ದಾರೆ. ಟ್ರಾಫಿಕ್ನಲ್ಲಿ ಅನಗತ್ಯ ವಿಳಂಬಕ್ಕೆ ಅವಕಾಶ ಇಲ್ಲ. ತುರ್ತು ವೈದ್ಯಕೀಯ ಸೇವೆ ಅದು. ಆಂಬ್ಯುಲೆನ್ಸ್ ಅಂದರೆ ತಕ್ಷಣ ಬೇಕಾಗತ್ತೆ, ನಿರ್ಲಕ್ಷ್ಯ ವಹಿಸೋ ಹಾಗಿಲ್ಲ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಸಚಿವರು. ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಎಷ್ಟೇ ಆಸ್ಪತ್ರೆ ನಿರ್ಮಾಣ ಮಾಡಿದರೂ ಕೂಡ, ಎಷ್ಟೇ ವೈದ್ಯರು ಮತ್ತು ಔಷಧ ಕಿಟ್ಟರೂ ಕೂಡ ಸಮರ್ಪಕವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದಿದ್ದರೆ ಅದು ಜನರಿಗೆ ಪ್ರಯೋಜನ ಅದು ಕಡಿಮೆ. ಯಾಕೆ, ಅವನು ಸರಿಯಾದ ಸಮಯದಲ್ಲಿ ಆ ಒಂದು ಆಸ್ಪತ್ರೆ, ಜಿಲ್ಲಾ ಮತ್ತು ತಾಲೂಕು ಮಟ್ಟ ಆಸ್ಪತ್ರೆಗೆ ಅವರು ಮುಟ್ಟಿಸಿದರೆ ಅವರು ಇವತ್ತು ಅವ್ರ ಜೀವ ಉಳಿಸಲಿಕ್ಕೆ ಆಗ್ತದೆ. ಆದರೆ ಈಗ ಕೆಲವೊಂದು ಸಮಸ್ಯೆ ಆದ ಕಾರಣ ಆ್ಯಂಬುಲೆನ್ಸ್ಗಳು ಜನರಿಗೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಕೂಡ ಇವತ್ತು ಜನರ ಅಭಿಪ್ರಾಯ ಇದೆ. ಅದಕ್ಕೆ ಈಗ ನಾವು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಯಾರು ಇವತ್ತು ಆ್ಯಂಬುಲೆನ್ಸ್ ನಡೆಸುವಂಥವರಿದ್ದಾರೆ ಅವ್ರಿಗೆ ಹೇಳಿದ್ದೇವೆ, ನನಗೆ ವಿದಿನ್ ಈ ಟೈಮ್ ಒಳಗಡೆ, ಬೇರೆಲ್ಲ ಕಡೆ 20 ನಿಮಿಷ ಇದೆ, ನಮ್ಗೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಒಳಗಡೆ ನಮಗೆ ಆ್ಯಂಬುಲೆನ್ಸ್ ಬಂದು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಆಂಬ್ಯುಲೆನ್ಸ್ ವ್ಯವಸ್ಥೆ ಸಮರ್ಪಕವಾಗಿ ಸರಿಯಾಗಿ ಟೈಮಿಗೆ ಬೇಕೇ ಬೇಕು. ಆಗ ಮಾತ್ರ ರೋಗಿಯನ್ನ ಅಥವಾ ಯಾವುದೇ ಅಪಘಾತಕ್ಕೀಡಾದಂಥವ್ರನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಿಜ. ಆದರೆ 10 ರಿಂದ 15 ನಿಮಿಷಗಳೊಳಗೆ ಬರಬೇಕು ಅಂತಂದ್ರೆ ಆ ಡೆಡ್ ಲೈನ್ ಕೊಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಆಗಬೇಕಾಗತ್ತೆ. ಇದು ಬೆಂಗಳೂರಿನಲ್ಲಂತೂ ಬಹಳ ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಸಚಿವರು ಕೊಟ್ಟಂತ ಸೂಚನೆಗಳು ಏನೇನು, ಯಾವ ರೀತಿ ಹೆಚ್ಚಿನ ಆಂಬ್ಯುಲೆನ್ಸ್ಗಳ ಖರೀದಿಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ, ಏನೇನು ಬದಲಾವಣೆಗಳು ಅಂತ? ಪ್ರತಿಮಾ, ಸದ್ಯಕ್ಕೆ ರೋಗಿಯ ಸ್ಥಳಕ್ಕೆ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಡನ್ ಡೆತ್ಗಳನ್ನು ನೋಡ್ತಾ ಇದ್ದೀವಿ, ಸಡನ್ ಆಗಿ ಕೊಲ್ಯಾಪ್ಸ್ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಗೋಲ್ಡನ್ ಟೈಮಲ್ಲಿ ಒಬ್ಬ ಪೇಷಂಟ್ ಆಸ್ಪತ್ರೆಯನ್ನು ತಲುಪೋದು ತುಂಬ ಮುಖ್ಯ ಆಗಿರುವಂಥದ್ದು. ಈಗ ರಾಜಧಾನಿ ಬೆಂಗಳೂರನ್ನು ತೆಗೆದುಕೊಂಡ್ರೆ ಇದರಲ್ಲಿ ಇಂಥ ಟ್ರಾಫಿಕ್ ವ್ಯವಸ್ಥೆಯಲ್ಲೂ ಕೂಡ ತುರ್ತಾಗಿ ಆಸ್ಪತ್ರೆಗೆ ರೋಗಿಗಳು ಅಥವಾ ಸಾರ್ವಜನಿಕರು ಅಥವಾ ಸಮಸ್ಯೆಯಿಂದ ಬಳಲ್ತಿರುವಂಥವ್ರು ಆಸ್ಪತ್ರೆಯನ್ನು ತಲುಪಬೇಕಾಗತ್ತೆ. ಹೀಗಾಗಿನೇ ಇದಕ್ಕೊಂದು ಸ್ಟ್ರೀಮ್ಲೈನ್ ತರಬೇಕು, ಜೊತೆಗೆ ಸಾವು ನೋವುಗಳನ್ನು ತಡೆಗಟ್ಟಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆಯೇ ಮಾಡಿರುವಂಥ ಒಂದು ಮಾಹಿತಿ ಪ್ರಕಾರ ಅತಿ ಹೆಚ್ಚು ಮಾರ್ಗ ಮಧ್ಯದಲ್ಲೇ ಸಾಯುವಂತಹ ಸಂಖ್ಯೆ, ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಒಂದು ಅಧ್ಯಯನವನ್ನು ಮಾಡಲಾಗಿದೆ, ಅಕ್ಕಪಕ್ಕದ ರಾಜ್ಯಗಳ ವರದಿಯನ್ನು ಕೂಡ ತರಿಸಿಕೊಳ್ಳಲಾಗಿದೆ. ಅವರು ಯಾವ ರೀತಿಯಾಗಿ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಆರೋಗ್ಯ ಇಲಾಖೆ ಹೊಸ ಸಚಿವ ಖಾದರ್ ಅವರು ಬರ್ತಾ ಇದ್ದ ಹಾಗೆ ಇದಕ್ಕೆ ಒಂದು ಮುನ್ನುಡಿ ಬರೋದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ 15 ನಿಮಿಷಗಳಲ್ಲಿ ಕರೆ ಬಂದ ನಂತರ, ಏನು ಒಬ್ಬ ಪೇಷಂಟ್ ತನಗೆ ಸಮಸ್ಯೆ ಆಗಲಿ ಅಥವಾ ಏನೋ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ 15 ನಿಮಿಷಗಳ ಒಳಗೆ ತನಗೆ ಆಂಬ್ಯುಲೆನ್ಸ್ ಬರದೇ ಇದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳು ಈಡಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥೆ ತರಲಾಗಿದೆ. ಪೇಷಂಟ್ಗೆ 15 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ತಲುಪದೇ ಇದ್ರೆ ಅಂತಹ ಒಂದು ಆಂಬ್ಯುಲೆನ್ಸ್ ಮೇಲೆ 5,000 ದಂಡವನ್ನು ಹಾಕೋದಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಅದನ್ನ ಚಾಲಕನ ಮೂಲಕ ಆ ಏಜೆನ್ಸಿ ಏನು ಪಡೆದುಕೊಳ್ಳುತ್ತೆ ಆ ಏಜೆನ್ಸಿಗೆ ಇದು ಹೊರೆಯಾಗಿ ಬೀಳುತ್ತೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇದನ್ನು ತರಬೇಕು. ಇದಕ್ಕೆ ಪ್ರಮುಖವಾಗಿ ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಸದ್ಯಕ್ಕಿರುವಂತಹ 350ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಏನಿದಾವಲ್ಲ, ಅದರಲ್ಲಿ ಕಳಪೆ ಗುಣಮಟ್ಟದ ಆಂಬ್ಯುಲೆನ್ಸ್ಗಳನ್ನ ಮತ್ತು ಗುಜ್ಜರಿಗೆ ಹಾಕುವಂಥ ಆಂಬ್ಯುಲೆನ್ಸ್ಗಳನ್ನ ಈಗ ಹರಾಜು ಮಾಡಿ, ಯಾವುದು ತುಂಬಾ ತುರ್ತಾಗಿ ಮತ್ತು ವ್ಯವಸ್ಥಿತವಾಗಿ ನಿರ್ವಹಣೆ ಆಗುವುದಿಲ್ಲ ಅವುಗಳನ್ನು ತೆಗೆದುಹಾಕಿ ಹೊಸದಾಗಿ 700ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ರಾಜ್ಯದಲ್ಲಿ ಪರ್ಚೇಸ್ಬೇಕು, ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರ್ಚೇಸ್ಬೇಕು. ಇದರ ಜೊತೆಗೇನೆ ಬೈಕ್ ಆಂಬ್ಯುಲೆನ್ಸ್ಗಳನ್ನು ಕೂಡ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಪರ್ಚೇಸ್ಬೇಕು ಅನ್ನೋಂಥದ್ದು ಕೂಡ ಖಾದರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ 108 ಆಂಬ್ಯುಲೆನ್ಸ್ಗೆ ಒಂದು ಮೇಜರ್ ಸರ್ಜರಿಯನ್ನು ಮಾಡಿ ಇದನ್ನ 15 ನಿಮಿಷಗಳ ಒಳಗೆ ರೋಗಿಗೆ ತಲುಪಿಸಿ ಅಲ್ಲಿಂದ ತುರ್ತಾಗಿ ಸಮೀಪದ ಆಸ್ಪತ್ರೆಗೆ ಅವನ್ನ ಪ್ರಾಥಮಿಕ ಚಿಕಿತ್ಸೆಗೆ ತಲುಪಿಸುವಂತ ವ್ಯವಸ್ಥೆಗೆ ಮುನ್ನುಡಿ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಯಾರು ಇಂತಹ ಒಂದು ಕಾರಣಗಳಿಂದ ಅಥವಾ ಬೇರೆ ಬೇರೆ ಪರ್ಯಾಯ ಮಾರ್ಗಗಳಿಂದ ಸರಿಯಾದ ಸಮಯಕ್ಕೆ ನಿರ್ವಹಣೆಯನ್ನು ಮಾಡೋದಿಲ್ಲ, ತಲುಪೋದಿಲ್ಲ, ಅಂತಹ ಆಂಬ್ಯುಲೆನ್ಸ್ ಚಾಲಕರಿಗೆ 5,000 ದಂಡವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಆರ್ಥಿಕ ಇಲಾಖೆಗೂ ಕೂಡ ಹೆಚ್ಚಿನ ಆಂಬ್ಯುಲೆನ್ಸ್ಗಳು ಬೇಕು, ವ್ಯವಸ್ಥಿತವಾದಂತಹ ಒಂದು ಕಮಾಂಡ್ ಸೆಂಟರ್ಗಳು ಬೇಕು, ನಿರ್ವಹಣೆಗೆ ಬೇಕಾಗಿರುವಂತಹ ವ್ಯವಸ್ಥೆ ಬೇಕು. ಇದಕ್ಕೆ ಆರ್ಥಿಕ ಇಲಾಖೆ ಸಹಾಯ ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಚಿವರು ನಿನ್ನೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಹಣವನ್ನು ಪಡೆದುಕೊಂಡು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.